ಹೆಸರು ಈ ಬಾರಿಯ ಬಜೆಟ್ನಿಂದ ಜನರ ನಿರೀಕ್ಷೆಗಳು ಏನೇನಿರಬಹುದು ಇದೇ ವಿಚಾರವಾಗಿ ನಮ್ಮ ಪ್ರತಿನಿಧಿ ವಿನೂತ ಚಿಟ್ಚಾಟ್ ಮಾಡಿದ್ದಾರೆ. ಜನ ಏನ್ ಹೇಳ್ತಿದ್ದಾರೆ ಬನ್ನಿ ನೋಡೋಣ. ಕರ್ನಾಟಕದ ಜನತೆಯ ಕಣ್ಣು ಇದೀಗ ವಿಧಾನಸೌಧದ ಮೇಲೆ ಬಿದ್ದಿರುವಂಥದ್ದು. ಹೌದು, 2026-27ನೇ ಸಾಲಿನ ಬಜೆಟ್ಗೆ ಕ್ಷಣಗಣನೆ ಆರಂಭವಾಗಿದೆ. ಇಡೀ ರಾಜ್ಯದ ಜನತೆ ಈ ಬಾರಿ ಸಿದ್ದರಾಮಯ್ಯನವರು 17ನೇ ಬಾರಿಯ ಬಜೆಟ್ ಮಂಡನೆಗಾಗಿ ಕಾಯ್ತಾ ಇದ್ದಾರೆ. ಈ ಬಾರಿ ಬಜೆಟ್ನಿಂದ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನೆಲ್ಲ ಇದೆ? ನಮ್ಮ ಒಂದು ನಿರೀಕ್ಷೆ ಏನಿದೆ ಅಂತ ಹೇಳಿದ್ರೆ, ನಾವು ಯಾವುದೇ ಮಹಿಳೆಯರು ಸಾಲ ತಗೊಳ್ಬೇಕಾಗಿದ್ರೆ ಅದಕ್ಕೆ ಪಾವಲ ಬಡ್ಡಿ ಕೊಡಬೇಕು. ಬ್ಯಾಂಕ್ಗಳಲ್ಲಿ ಮತ್ತು ಎಲ್ಲ ಇಲಾಖೆಗಳು, ಡಿಪಾರ್ಟ್ಮೆಂಟಲ್ ಇಲಾಖೆಗಳಲ್ಲಿ ಸಿಗ್ತಕ್ಕಂಥ ಸಾಲ ಯೋಜನೆಗಳಲ್ಲಿ ಪಾವಲ ಬಡ್ಡಿಯನ್ನು ಮಾಡಿ ಸುಗಮವಾಗಿ ಸುಲಭವಾದ ರೀತಿಯಲ್ಲಿ ಮಹಿಳೆಯರಿಗೆ ಸಿಕ್ಕಿದ್ರೆ ಮೈಕ್ರೋ ಫೈನಾನ್ಸ್ ಹಾವಳಿಯನ್ನು ನಾವು ತಪ್ಪಿಸ್ಬೋದು. ಇದು ನಮಗೆ ಆರ್ಥಿಕವಾಗಿ ಮಹಿಳೆಯರು ಸಬಲರಾಗೋದಕ್ಕೆ ಇದೊಂದು ವ್ಯವಸ್ಥೆ. ಮತ್ತು ಎರಡನೇದಾಗಿ ಆರ್ಥಿಕವಾಗಿ ಮಹಿಳೆಯರು ಕುಟುಂಬಗಳು ಆರ್ಥಿಕವಾಗಿ ಮತ್ತು ನಮ್ಮ ರಾಜ್ಯ ಮತ್ತು ನಮ್ಮ ದೇಶ ಇನ್ನೂ ಮುಂದುವರಿಬೇಕಾಗಿದ್ದರೆ ಮದ್ಯಪಾನನ ಸ್ವಲ್ಪ ನಿಷೇಧ ಮಾಡಿ ಹೋಬಳಿ ಮಟ್ಟದಲ್ಲಿ ಒಂದು ಅಂಗಡಿಗಳನ್ನು ತೆರೆದ್ರೆ ತುಂಬ ಅನುಕೂಲ ಆಗ್ತದೆ ಅಂತಕ್ಕಂಥದ್ದು. ಮದ್ಯ ನಿಷೇಧ ಆಗಬೇಕು ಅಂತೇಳಿ ಸಾವಯವ ಕೃಷಿ ಬಗ್ಗೆ ಬೆಳೆದಂಥ ಪದಾರ್ಥಗಳಿಗೆ ಒತ್ತು ನೀಡಬೇಕು. ಮತ್ತು ಸಾವಯವ ಕೃಷಿಗೂ ಸರ್ಕಾರ ಒತ್ತು ನೀಡಿ ಅಂಥ ರೈತರಿಗೆ ಪ್ರೋತ್ಸಾಹನ ಕೊಟ್ಟು ಇನ್ನಿಷ್ಟು ಮಾರುಕಟ್ಟೆಗಳನ್ನು, ಅವರು ಬೆಳೆದ ಮಾರುಕಟ್ಟೆಗಳಿಗೆ ಇನ್ನಷ್ಟು ದರ ಕೂಡ ಸರ್ಕಾರ ಕೊಡಬೇಕು. ಎರಡನೇ ರೀತಿಯಲ್ಲಿ ಅವ್ರಿಗೆ ಹೆಚ್ಚು ಸವಲತ್ತುಗಳನ್ನು ಕೊಟ್ಟು ವ್ಯವಸಾಯ ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು. ಏನು ಸಾವಯವ ಕೃಷಿ ಬಗ್ಗೆ ಯಾವ ರೀತಿ ಅಂದರೆ, ಮುಖ್ಯವಾಗಿ ಆಹಾರ ಧಾನ್ಯಗಳ ಬೆಲೆ ಕಡಿಮೆ ಆಗಬೇಕು, ಮತ್ತು ಇಂಧನದ್ದು ಏರಿಕೆ ಜಾಸ್ತಿ ಆಗಿದೆ, ಕಡಿಮೆ ಆಗಬೇಕು. ಬೆಳ್ಳಿ ಬಂಗಾರ, ಯಾಕಂದರೆ ಬಡವರಿಗೆ ಮಕ್ಕಳಿಗೆ ಮದುವೆ ಮಾಡಬೇಕಾದ್ರೆ ಸುಮಾರು ದುಡ್ಡಿರಬೇಕು, ಕೋಟಿಗಟ್ಟಲೆ ಆದ್ರೂ ಹೆಣ್ಣು ಸೇಲ್ ಆಗ್ತಾ ಇಲ್ಲ. ಅದರ ಚಿನ್ನದ ಬೆಲೆಯನ್ನು ಕಡಿಮೆ ಮಾಡಬೇಕು. ಇನ್ನೊಂದು ಏನಂದರೆ, ನಮಗಿವಾಗ ಭಾಗ್ಯಲಕ್ಷ್ಮಿದು ಬಂದಿದೆ, ಸಣ್ಣ ರೈತರದ್ದು, ಇವೆಲ್ಲ ಕೂಡ ನಮ್ಮ ಬಡವ್ರಿಗೆ ತಕ್ಕಂಥ ಅನುಕೂಲನ ಆಗ್ತಾ ಇದೆ. ಅದರಲ್ಲಿ ಉತ್ತಮವಾಗಿಯೂ ವ್ಯವಹಾರಗಳು ನಡೆಸ್ಕೊಂಡು, ಸಂಸಾರಗಳು ನಡೆಸ್ಕೊಂಡು ಸುಗಮವಾಗಿದೆ. ಆದರೆ ಈ ಏರಿಕೆಯಿಂದ ನಮಗೆ ತುಂಬ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಇದನ್ನು ಇನ್ನು ಕೇಂದ್ರ ಸರ್ಕಾರದಿಂದ ಶಾದಿ ಅಂತ ಇದು ಯೋಜನೆ ಬಂದಿದೆ, ಅದೇ ರೀತಿ ನಮಗೂ ಕೂಡ ಒಂದು ಯೋಜನೆಯನ್ನು ಹೆಣ್ಮಕ್ಳು ಬಡವ್ರಿಗಾಗಿ ತಂದರೆ ಒಳ್ಳೆಯದಂತ ಹೇಳುತ್ತಾ ನಾನು ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ ವೀಕ್ಷಕರು, ಇದಿಷ್ಟು ಕೂಡ 2026-27ನೇ ಸಾಲಿನ ಬಜೆಟ್ ಬಗ್ಗೆ ಜನರ ಎಕ್ಸ್ಪೆಕ್ಟೇಷನ್ಗಳಾಗಿರುವಂಥದ್ದು. ರಾಜ್ಯದ ಅಭಿವೃದ್ಧಿಗೆ ಹೆಚ್ಚಿನ ಗಮನವನ್ನು ಕೊಡಬೇಕು ಅನ್ನುವಂಥದ್ದು ಜನರ ಒಂದು ನಿರೀಕ್ಷೆಯಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾಮನ್ ಶ್ರೀನಿವಾಸ್ ಜೊತೆ ವಿನುತಾ HL, ರಾಜ್ ನ್ಯೂಸ್ ಕನ್ನಡ, ಬೆಂಗಳೂರು. ಇಲ್ಲಿ ಜನ ತಮ್ಮದೇ ಆದಂತಹ ರೀತಿಯಲ್ಲಿ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ದಾರೆ. ನೋಡಿ, ರಾಜ್ಯದ ಮಟ್ಟದಲ್ಲಿ ಒಂದು ರೀತಿಯಾಗಿ ಆ ಒಂದು ವಲಯಗಳಿಗೆ ಅಥವಾ ಒಂದು ಕ್ಷೇತ್ರಗಳಿಗೆ, ಆ ಒಂದು ಇಲಾಖೆಗಳಿಗೆ ಅವ್ರದೇ ಆದಂಥ ಒಂದು ನಿರೀಕ್ಷೆಗಳಿದ್ರೆ, ಇಲ್ಲಿ ಬಡವರು ತಮ್ಮದೇ ಆದಂಥ ಒಂದು ನಿರೀಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಹಾಗಾಗಿ ಒಂದು ಉದ್ಯೋಗದ ಅವಕಾಶ ಇರ್ಬೋದು, ಅಥವಾ ಸಾಲ ಇರ್ಬೋದು, ಅಥವಾ ಬಡ್ಡಿ ವಿಚಾರದಲ್ಲಿರ್ಬೋದು, ರೈತರ ಸಾಲ ಮನ್ನಣೆ ಇರ್ಬೋದು, ಹೀಗೆ ಹಲವು ವಿಚಾರಗಳನ್ನು ಜನಪ್ರತಿನಿಧಿಗಳು ಇಟ್ಕೊಂಡಿರುವಂಥ ಒಂದು ನಿರೀಕ್ಷೆ ಇದು. ಹಾಗಾಗಿ ಬಡವರ ಪಾಲಿಗೆ ಏನು ಹೋಗುತ್ತೆ, ಅಥವಾ ಮಹಿಳೆಯರಿಗೆ ಏನಾದರೂ ಈ ಬಾರಿಯೂ ಕೂಡ ವಿಶೇಷ ಯೋಜನೆಗಳು ಏನಾದರೂ ಘೋಷಣೆ ಆಗುತ್ತಾ, ಹೀಗೆ ಹಲವು ನಿರೀಕ್ಷೆಗಳನ್ನು ಈ ಬಾರಿಯ ಬಜೆಟ್ ಮಂಡನೆಯಲ್ಲಿ ನಾವು ಕೂಡ ನೋಡ್ಬೋದು. ಹಾಗಾಗಿ ಇನ್ನೇನು 10 ಕಾಲಿಗೆ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಇನ್ನು ಬಸ್ ನಿಲ್ದಾಣಗಳಲ್ಲಿ ಸಿದ್ದು ಬಜೆಟ್ ನೇರ ಪ್ರಸಾರವಾಗಿ ನೋಡಬಹುದು. ಸಿಎಂ ಸಿದ್ದರಾಮಯ್ಯ ಮಂಡಿಸುವಂತಹ ಬಜೆಟ್ ನೇರ ಪ್ರಸಾರ ಆಗುತ್ತೆ. LED ಟಿವಿಗಳ ಮೂಲಕ ಜನರಿಗೆ ನೇರ ಪ್ರಸಾರ ಆಗಲಿದೆ. ಈ ಬಾರಿಯ ಬಜೆಟ್ ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಪ್ರಸಾರ ಆಗುತ್ತೆ. ಬಜೆಟ್ ಮಂಡಿಸಿದ ಬಳಿಕ ಸಿಎಂ ಸುದ್ದಿಗೋಷ್ಠಿ ಕೂಡ ನೇರ ಪ್ರಸಾರ ಇರುತ್ತೆ. 230 ಸರ್ಕಾರಿ ಬಸ್ ನಿಲ್ದಾಣಗಳಲ್ಲಿ ಈ ಒಂದು ಪ್ರಸಾರದ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಸಿಎಂ ಬಜೆಟ್ ನೇರ ಪ್ರಸಾರ ವೀಕ್ಷಿಸಲು ಸರ್ಕಾರ ವ್ಯವಸ್ಥೆಯನ್ನ ಮಾಡಿಕೊಂಡಿರುವಂಥದ್ದು. ಹಾಗಾಗಿ ನೀವೆಲ್ಲ ಓಡಾಡ್ತಾ ಇದ್ದೀರಾ, ಕೆಲಸದ ಮೇಲೆ ಹೊರಗೆ ಹೋಗ್ತಾ ಇದ್ದೀರಾ, ಬಜೆಟ್ ಮಂಡನೆ ಮಾಡುವಂಥದ್ದು ನೋಡಕ್ಕಾಗೋದಿಲ್ಲ ಅಂತಂದ್ರೆ ಆ ಒಂದು ಬಸ್ ನಿಲ್ದಾಣಗಳಲ್ಲಿ ನೇರ ಪ್ರಸಾರದಲ್ಲೇ ನೋಡಬಹುದು. ಈ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. LED ಟಿವಿಗಳ ಮೂಲಕ ಜನರಿಗೆ ನೇರ ಪ್ರಸಾರವನ್ನ ಕೊಡ್ತಾ ಇದ್ದಾರೆ. ಒಂದು ಕಡೆ ಬಜೆಟ್ ಮಂಡನೆ ಆಗುತ್ತೆ, ಅದಾದ ನಂತರ ಸಿಎಂ ಸಿದ್ದರಾಮಯ್ಯ ಅವರು ಸುದ್ದಿಗೋಷ್ಠಿ ಮಾಡ್ತಾರೆ. ಅದಾದ್ಮೇಲೆ ಬಜೆಟ್ ಮಂಡನೆ ಆದ್ಮೇಲೆ ಸುದ್ದಿಗೋಷ್ಠಿಯಲ್ಲಿ ಏನೆಲ್ಲ ಮಾಹಿತಿಯನ್ನ ಕೊಡ್ತಾರೆ ರಾಜ್ಯದ ಪರವಾಗಿ ಎಲ್ಲವೂ ಕೂಡ ಜನ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ LED ಟಿವಿಗಳಲ್ಲಿ ನೇರ ಪ್ರಸಾರದಲ್ಲೇ ನೋಡಬಹುದು. ಬಜೆಟ್ ಮಂಡಿಸಿದ ಬಳಿಕ ಸಿಎಂ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಇದು ಕೂಡ ನೇರ ಪ್ರಸಾರದಲ್ಲಿ ನೋಡಬಹುದು. 230 ಸರ್ಕಾರಿ ಬಸ್
ನಿಲ್ದಾಣಗಳಲ್ಲಿ ಈ ರೀತಿಯಾದಂಥ ಒಂದು ವ್ಯವಸ್ಥೆಗಳನ್ನು ಮಾಡಲಾಗಿದೆ.